ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಸಾಗುವೆ, ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಮಗುಂಟು ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಸಮುವೇಲ 18ನೇ ಅಧ್ಯಾಯ ವಚನ 19 ಮತ್ತು 20. ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡುವ ದೇವರು ನನ್ನ ಯೇಸು ನನ್ನ ರಕ್ಷಕ ಆಮೆನ್ ಎಂದು ಟೈಪ್ ಮಾಡುವ. ಮಾರನೆಯ ದಿನ ದೇವರಿಂದ ಬಂದ ದುರಾತ್ಮ ಒಂದು ಸೌಲನನ್ನು ಆವರಿಸಿತು. ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಕೂಗಾಡತೊಡಗಿದನು. ಅವನ ಕೈಯಲ್ಲಿ ಒಂದು ಈಟಿ ಇತ್ತು. ವಾಡಿಕೆಯ ಪ್ರಕಾರ ದಾವೀದನು ಕಿನ್ನರಿ ಬಾರಿಸುತ್ತಾ ಇದ್ದನು. ಆಗ ಸೌಲನು ಗೋಡೆಗೆ ಕಚ್ಚಿಕೊಳ್ಳುವಂತೆ ಈ ದಾವೀದನನ್ನು ತಿವಿಯುವೆನು ಎಂದುಕೊಂಡು ಅವನತ್ತ ಈಟಿಯನ್ನು 2 ಸಾರಿ ಎಸೆದನು. 2 ಸಾರಿಯೂ ದಾವೀದನು ತಪ್ಪಿಸಿಕೊಂಡನು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಈ ವಾಕ್ಯವನ್ನು ಓದುವಾಗ ನನಗೆ ಪ್ರೇರೇಪಣೆ ಆದದ್ದು, ನಾವು ಎಷ್ಟೋ ಬಾರಿ ಅನೇಕರಿಗೆ ಒಳ್ಳೆಯ ಕಾರ್ಯಗಳನ್ನೇ ಮಾಡಿದರೂ ಸಹ, ನಾವು ಪರರಿಗೆ ಉಪಕಾರಗಳನ್ನೇ ಮಾಡಿದರೂ ಸಹ ಅವರಿಂದ ನಮಗೆ ಅಪಕಾರಗಳು, ಅಂದರೆ ಬಾಣಗಳು, ಈಟಿಗಳು, ನಮ್ಮನ್ನು ತಿವಿಯುವಂಥ ಬಾಣ ಮತ್ತು ಈಟಿನೇ ನಮಗೆ ದೊರಕುತ್ತದೆ. ಆದರೆ ನನ್ನ ಯೇಸು ನನ್ನ ರಕ್ಷಕ ಸಕಲ ವಿಧವಾದ ಈಟಿಗಳಿಂದ, ನಮ್ಮನ್ನು ತಿವಿದು ಕೊಲ್ಲಲು ಬರುತ್ತಿರುವ ದುಷ್ಟನ ಬಾಣಗಳಿಂದ ನಮ್ಮನ್ನು ದೇವರು ತಪ್ಪಿಸಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ಹಾಗಾದರೆ ನಾವೇನು ಮಾಡಬೇಕು? ನಾವು ಮಾಡುವ ಸತ್ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು. ಉಪಕಾರಕ್ಕೆ ಅಪಕಾರ ನಾವು ಮಾಡುವುದು ಬೇಡ. ನಮ್ಮ ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಲ್ಲಿ ಎದೆಗುಂದದಿರೋಣ, ಸೋತು ಹೋಗದಿರೋಣ. ಸತ್ಕಾರ್ಯಗಳನ್ನು ಇನ್ನು ಹೆಚ್ಚಾಗಿ ಮಾಡಲು ಈ ಹೊಸ ವರ್ಷದಲ್ಲಿ ತೀರ್ಮಾನವನ್ನು ಮಾಡೋಣ. ಈ ಒಂದು ವಾಕ್ಯವನ್ನು ಓದಿದರೆ ಅದರ ಹಿನ್ನೆಲೆ ಏನೆಂದರೆ, ಸೌಲ ಮತ್ತು ದಾವೀದ. ಸೌಲನಿಗೆ, ರಾಜನಾದ ಸೌಲನ ಪರವಾಗಿ, ಸೌಲನಿಗಾಗಿ, ಸೌಲನ ನಿಮಿತ್ತವೇ ದಾವೀದ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಗೋಲಿಯಾತನನ್ನು ಎದುರಿಸಲು ಮುನ್ನಡೆದ. ತನ್ನ ರಾಜ್ಯದ ಜನರು ಭಯಭ್ರಾಂತರಾಗಿ ತತ್ತರಿಸಿ ಹೋಗಿದ್ದಾರಲ್ಲ ಎಂದು ದೇವರ ಶಕ್ತಿಯಿಂದ, ಸರ್ವೇಶ್ವರನ ನಾಮದ ಶಕ್ತಿಯಿಂದ ಅವನು ಯುದ್ಧ ಭೂಮಿಗೆ ಹೋಗಿ ಗೋಲಿಯಾತನನ್ನು ಸದೆಬಡಿದು ಇಸ್ರಾಯೇಲರನ್ನು ರಕ್ಷಣೆ ಮಾಡಿದ. ಇದು ಯಾರಿಗಾಗಿ? ಇದು ಕಂಪ್ಲೀಟ್ ಆಗಿ ಸೌಲ ರಾಜನ ಒಂದು ಸಂರಕ್ಷಣೆಗಾಗಿ, ಇಸ್ರಾಯೇಲ್ ಜನರ ಬಿಡುಗಡೆಗಾಗಿ. ಅಲ್ಲಿ ಸಣ್ಣ ಬಾಲಕನಾಗಿದ್ದರೂ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಯುದ್ಧ ಮಾಡಿದ ಎಂದು ಹೇಳಬಹುದು. ಈತ ಮಾಡಿದ್ದು ಯಾರಿಗಾಗಿ? ಸೌಲನಿಗಾಗಿ. ತದನಂತರ ನಾವು ನೋಡುತ್ತೇವೆ, ಸೌಲನು ದೇವರಿಗೆ ಅವಿಧೇಯನಾದಾಗ, ಅವನು ದುರಾತ್ಮ ಪೀಡಿತನಾಗಿ ಚೀರಾಡುತ್ತಾ ಕೂಗಾಡುತ್ತಾ ಇರುವಾಗ, ಅವನ ಶರೀರ ಮನಸ್ಸು ಇನ್ಬ್ಯಾಲೆನ್ಸ್ಡ್ ಆಗಿ ನೆರಳಾಡುತ್ತಿರುವಾಗ ಸೇವಕರು ಹೇಳುತ್ತಾರೆ, ದಾವೀದ ಎಂಬ ಒಬ್ಬ ಹುಡುಗ ಕಿನ್ನರಿಯನ್ನು ಬಾರಿಸುತ್ತಾನೆ. ಅದ್ಭುತಕರವಾಗಿ ದೇವರಿಂದ ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿ. ಆತ ಕಿನ್ನರಿಯನ್ನು ಬಾರಿಸುವಾಗ ನಿನ್ನನ್ನು ಕಾಡುವ ದುರಾತ್ಮ ಬಿಡುಗಡೆಯಾಗಬಹುದು, ನಿನಗೆ ಉಪಶಮನ ದೊರಕುತ್ತದೆ ಎಂದು ದಾವೀದನನ್ನು ಕರೆದುಕೊಂಡು ಬಂದು ಕಿನ್ನರಿಯನ್ನು ಬಾರಿಸುವಾಗ, ಅವನು ಕಿನ್ನರಿ ಬಾರಿಸುವಾಗಲೆಲ್ಲ ಸೌಲನಿಗೆ ಉಪಶಮನವಾಗುತ್ತಿತ್ತು, ಬಿಡುಗಡೆ ಆಗುತ್ತಿತ್ತು, ಸಾಂತ್ವನ ಸಮಾಧಾನ ದೊರಕುತ್ತಿತ್ತು, ದುರಾತ್ಮ ಬಿಡುಗಡೆ ಆಗುತ್ತಿತ್ತು. ಆದ ಕಾರಣ ಸೌಲ ಹೇಳ್ತಾನೆ, ನೀನು ನನ್ನೊಟ್ಟಿಗೆ ನನ್ನ ಅರಮನೆಯಲ್ಲಿಯೇ ಇರು ಅಂತ. ಸೊ ಯಾವಾಗೆಲ್ಲ ಸೌಲನಿಗೆ ಆ ದುರಾತ್ಮ ಬಂದು ಪೀಡಿಸುತ್ತಿತ್ತು, ಆ ಸಮಯದಲ್ಲೆಲ್ಲ ದಾವೀದ ಪ್ರಾಮಾಣಿಕತೆಯಿಂದ ತನ್ನ ಯಜಮಾನನಿಗೆ ನಂಬಿಗಸ್ತನಾಗಿ ಕಿನ್ನರಿಯನ್ನು ಬಾರಿಸುತ್ತಿದ್ದ. ಸೌಲ ಉಪಶಮನ ಪಡೆದುಕೊಳ್ಳುತ್ತಿದ್ದ. ಆದರೆ ದಾವೀದ ಇಲ್ಲಿ ಅಮಾಯಕ, ತೊಂದರೆ ಇಲ್ಲ. ಅನೇಕರಿಗೆ ನಾವು ಅಮಾಯಕರಾಗಿ ಕಂಡು ಬರಬಹುದು.
ನಮಗೆ ಅಥವಾ ಶತ್ರುಗಳು ಮಾಡುವ ಒಳಸಂಚು ಗೊತ್ತಾಗದೇ ಹೋಗಬಹುದು, ನೋ ಪ್ರಾಬ್ಲಮ್. ಇಲ್ಲಿ ಸೌಲನ ಮನಸ್ಸಿನಲ್ಲಿ ದಾವೀದನ ಕುರಿತು ಕೋಪ, ಅವನನ್ನು ಕೊಲ್ಲುವಷ್ಟು ಹೊಟ್ಟೆ ಕಿಚ್ಚು, ಅಸೂಯೆ, ದ್ವೇಷ ಉಂಟಾಗಿ ಅವನು ಕಿನ್ನರಿ ಬಾರಿಸುತ್ತಾ ಇವನ ಬಿಡುಗಡೆಗಾಗಿ ಮಾಡ್ತಾ ಇದ್ದಾನೆ. ಅಂಥ ಸಮಯದಲ್ಲಿ ಅವನನ್ನು ಕೊಲ್ಲುವಷ್ಟರ ಮಟ್ಟಿಗೆ 2 ಬಾರಿ ಈಟಿಯನ್ನು ಅವನಿಗೆ ನೇರವಾಗಿ ಎಸೆಯುತ್ತಾನೆ. ನನ್ನ ಯೇಸು ನನ್ನ ರಕ್ಷಕ. ದೇವರು ಅದ್ಭುತಕರವಾಗಿ 2 ಸಾರಿಯೂ ದಾವೀದನನ್ನ ಆ ಒಂದು ಈಟಿಯ ತಿವಿತಕ್ಕೆ, ಈಗ ರಾಜ ಆ ಈಟಿಯನ್ನು ರಭಸವಾಗಿ ಬೀಸುವಾಗ ಅದು ಎದೆಗೆ ಬಂದು ಹೊಡೆದ್ರೆ ಸ್ಪಾಟ್ ಔಟ್ ಅಲ್ವಾ. ಆದರೆ ದೇವರು, ನನ್ನ ದೇವರು ಅದ್ಭುತ ಸ್ವರೂಪಿ, ಅದ್ಭುತಕರವಾಗಿ ದಾವೀದನನ್ನ ಕೇಡಿನಿಂದ ತಪ್ಪಿಸಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ಸೌಲನಿಗೆ, ದಾವೀದನಿಗೆ ಇದರ ಅರಿವಿಲ್ಲದೆ ಅವನು ತನ್ನ ಕೆಲಸವನ್ನು ಇನ್ನೂ ಹೆಚ್ಚು ಪ್ರಾಮಾಣಿಕತೆಯಿಂದ ಮಾಡಲು ಮುಂದಾಗುತ್ತಾನೆ. ನಂಬಿಗಸ್ತನು ಪೂರ್ಣ ಆಶೀರ್ವಾದಕ್ಕೆ, ಪ್ರಾಮಾಣಿಕನು ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನು. ದೇವರ ನಿಮಿತ್ತ ನಮ್ಮ ಅಧಿಕಾರಿಗಳಿಗೆ, ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಪ್ರಾಮಾಣಿಕರಾಗಿ ಸೇವೆ ಮಾಡೋಣ, ಕೆಲಸ ಮಾಡೋಣ. ಅದರ ಪ್ರತಿಫಲ ದೇವರಿಂದ ನಮಗೆ ದೊರಕುತ್ತದೆ. ಭಯಪಡಬೇಡಿ. ನಾವು ಮಾಡುವ ಸತ್ಕಾರ್ಯಗಳು ನಿಲ್ಲಿಸದೆ ಇನ್ನು ಹೆಚ್ಚಾದ ರೀತಿಯಲ್ಲಿ ಪರರಿಗೆ ಒಳಿತನ್ನು, ಉಪಕಾರವನ್ನು, ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ಮುಂದಾಗೋಣ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ದಾವೀದನನ್ನು ಕೊಲ್ಲುವಷ್ಟರ ಮಟ್ಟಿಗೆ ಸೌಲನು ಈಟಿಯನ್ನು ಎಸೆದರೂ ಸಹ ಕಣ್ಮಣಿಯಂತೆ ನಮ್ಮನ್ನು ಪೋಷಿಸಿ ಪರಾಂಬರಿಸುವ ದೇವರು ಆತನನ್ನು ಕಾಪಾಡಿದ ರೀತಿಯಲ್ಲಿ ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಎಲ್ಲ ಶತ್ರುವಿನ ಆಯುಧಗಳು, ದುರಾಲೋಚನೆಗಳು, ರೋಗಬಾಧೆಗಳು, ಅಶರೀರ ಗಣಗಳು, ಅಂಧಕಾರ ಶಕ್ತಿಗಳ ಆಧಿಪತ್ಯ ನಮಗೆ ವಿರುದ್ಧವಾಗಿ ಬರುವ ಈಟಿಯಂತೆ ನಮ್ಮನ್ನು ತಿವಿದು ಕೊಂದು ಹಾಕಲು, ನಾಶ ಮಾಡಲು ಬರುತ್ತಿರುವ ಅವೆಲ್ಲವೂ ಯೇಸುವಿನ ನಾಮದಲ್ಲಿ ಯೆಶಾಯ 54:17 ವಾಕ್ಯದ ಶಕ್ತಿಯಿಂದ ನಿಷ್ಕ್ರಿಯವಾಗಲಿ. ದೇವರು ನಮ್ಮನ್ನು ಅವರ ಕಣ್ಮಣಿಯಂತೆ ಪೋಷಿಸಿ ಪರಾಂಬರಿಸುವ ದೇವರಿಗೆ ಸ್ತೋತ್ರವಾಗಲಿ. ಕೀರ್ತನೆ 34:7 ಇಗೋ, ಸರ್ವೇಶ್ವರನನ್ನು ಆರಾಧಿಸುವವರನ್ನು ಸಂರಕ್ಷಣೆ ಮಾಡಲು, ಅವರ ಕಾಲು ಕಲ್ಲಿಗೆ ತಾಗದಂತೆ ತನ್ನ ಅಂಗೈಯಲ್ಲಿ ಆತುಕೊಳ್ಳಲು ದೇವರು ತನ್ನ ದೂತರಿಗೆ ಅಪ್ಪಣೆಯನ್ನು ನೀಡಿದ್ದಾರೆ. ನಮ್ಮ ಕಾವಲು ದೂತರು, ನಮ್ಮ ಸಂರಕ್ಷಕ ದೂತರು ಎಡ ಬಲ ಹಿಂದೆ ಮುಂದೆ ನಮಗೆ ಸಂರಕ್ಷಣೆಯ ಕೋಟೆಯಾಗಿ ನಿಲ್ಲುವಂತಾಗಲಿ. ನಮ್ಮನ್ನು ಬಾಧಿಸುತ್ತಿರುವ, ನಮಗೆ ವಿರುದ್ಧವಾಗಿ ಬರುವ ಎಲ್ಲ ಕೇಡುಗಳು, ಅಪಾಯ ಆಪತ್ತಿನಿಂದ ದೇವರು ನಮ್ಮನ್ನು ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಿ ಇನ್ನು ಹೆಚ್ಚಾದ ಅಭಿಷೇಕದಲ್ಲಿ, ಹೆಚ್ಚಾದ ಕೃಪೆಯಲ್ಲಿ ಸತ್ಕಾರ್ಯಗಳನ್ನು ಮಾಡಲು ನಮ್ಮ ಅರಸರುಗಳಿಗೆ, ಅಧಿಕಾರಿಗಳಿಗೆ, ಕುಟುಂಬದಲ್ಲಿ, ನಮ್ಮ ಸೇವಾ ಜೀವಿತದಲ್ಲಿ ದೇವರಿಗೂ ಮನುಷ್ಯರಿಗೂ ಪ್ರಾಮಾಣಿಕರಾಗಿ ಮುನ್ನಡೆಯಲು ಬೇಕಾದ ಆ ಪ್ರಾಮಾಣಿಕತೆಯ ಪವಿತ್ರಾತ್ಮರ ಸತ್ಫಲ ನಮ್ಮಲ್ಲಿ ಉಂಟಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ, ಪ್ರಾಮಾಣಿಕನು ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನಾಗಲಿ. ನಮ್ಮ ಕುಟುಂಬಗಳಲ್ಲಿ ಈ ವಚನ ಆಶೀರ್ವಾದವಾಗಿ ಕ್ರಿಯೆ ಮಾಡುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.